ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ವಿದ್ಯಾ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೊಯ್ಸಳ ಬ್ರಾಹ್ಮಣರು ಅಂದ್ರೆ ಯಾರು, ಅವರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ. ಧನ್ಯವಾದಗಳು. ಶ್ರೀಮತಿ ವಿದ್ಯಾ ಅವರಿಗೆ ನಮಸ್ಕಾರ. ಹೊಯ್ಸಳ ಬ್ರಾಹ್ಮಣರ ಬಗ್ಗೆ ಪರಿಚಯ ಮಾಡಿಕೊಡಿ ಎಂದಿದ್ದೀರಿ. ವಾಸ್ತವವಾಗಿ ಅವರನ್ನು ಹೊಯ್ಸಳ ಕರ್ನಾಟಕರು ಅಂತ ಕರೀತಾರೆ. ಹೊಯ್ಸಳ ಕರ್ನಾಟಕ ಬ್ರಾಹ್ಮಣರು ಅಂದರೆ ಮೊದಲನೇದಾಗಿ ಅವರು ಬ್ರಾಹ್ಮಣರು ಅಂತ ಆಯಿತು. ಬ್ರಾಹ್ಮಣರಲ್ಲಿ ಪ್ರಧಾನವಾಗಿ 3 ಗುಂಪು. ಅದರೊಳಗೆ ಮೊಟ್ಟ ಮೊದಲನೆಯದು ಸ್ಮಾರ್ತರು ಅಂದರೆ ಅದ್ವೈತಿಗಳು. ಅದ್ವೈತಿಗಳಲ್ಲಿ ಬೇಕಷ್ಟು ಗುಂಪುಗಳಿದೆ. ಬಡಗನಾಡಿಗರಿದ್ದಾರೆ, ಹವ್ಯಕರಿದ್ದಾರೆ, ಉಳ್ಚಿಕಮ್ಮಿ ಇದ್ದಾರೆ, ಮುಲುಕನಾಡಿದ್ದಾರೆ, ಅರವತ್ತೊಕ್ಕಲಿದ್ದಾರೆ, ಸಿರಿನಾಡಿದ್ದಾರೆ. ಇವರ ಪೈಕಿ ಹೊಯ್ಸಳ ಕರ್ನಾಟಕರು ಒಬ್ಬರು. ಅಂದರೆ ಹೊಯ್ಸಳ ಕರ್ನಾಟಕರು ಸ್ಮಾರ್ತ ಬ್ರಾಹ್ಮಣರು. ಬಡಗನಾಡು ಕರ್ನಾಟಕರು ಅಂತಲೂ ಕರೀತಾರೆ, ಸಿರಿನಾಡು ಕರ್ನಾಟಕರು ಅಂತಲೂ ಕರೀತಾರೆ. ಆದರೆ ಗಾಢವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ತಮ್ಮ ಹೆಸರಿನ ಜೊತೆಗೆ, ತಮ್ಮ ವಂಶದ ಹೆಸರಿನ ಜೊತೆಗೆ, ತಮ್ಮ ಗುಂಪಿನ ಹೆಸರಿನ ಜೊತೆಗೆ ಕರ್ನಾಟಕ ಅಂತ ಘೋಷಣೆ ಮಾಡಿಕೊಂಡಿರತಕ್ಕಂಥವರು ಅಂದರೆ ಹೊಯ್ಸಳ ಕರ್ನಾಟಕರು. ಇದ್ರದ್ದು ಒಂದು ಬಹಳ ದೊಡ್ಡ ವಿಶೇಷ ಇದೆ. ಯಾಕೆಂದರೆ ಹೊಯ್ಸಳ ಕರ್ನಾಟಕರು 100ಕ್ಕೆ 99 ಮಂದಿ ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕದಲ್ಲಿದ್ದು ಕನ್ನಡದ ಮನೆಮಾತಾಗಿರತಕ್ಕಂತಹ ವಿಶಿಷ್ಟವಾದ ಬ್ರಾಹ್ಮಣರ ಗುಂಪು ಹೊಯ್ಸಳ ಕರ್ನಾಟಕರು. ಬಹಳ ವಿದ್ವಾಂಸರು, ಮಹಾನ್ ತತ್ವಜ್ಞಾನಿಗಳು, ಮಹಾನ್ ವಿಜ್ಞಾನಿಗಳು, ಸಂಗೀತಜ್ಞರು, ಸನ್ಯಾಸಿಗಳು, ಕಾದಂಬರಿಕಾರರು, ಇವರೆಲ್ಲ ಈ ಒಂದು ಗುಂಪಿನಲ್ಲಿ ಪ್ರಖ್ಯಾತರಾಗಿದ್ದಾರೆ. ದೊಡ್ಡ ಪಟ್ಟಿನೇ ಇದೆ. ಆಸಕ್ತಿಯಿಂದ ಹುಡುಕಿದರೆ ಬೇಕಾದಷ್ಟು ಸಿಗುತ್ತೆ. ನಾನು ಈ ಹೊಯ್ಸಳ ಕರ್ನಾಟಕದಲ್ಲಿ ಕಂಡಂಥ ಒಂದು ವಿಶೇಷ ಅಂಶ ಅಂದರೆ, ವ್ಯಕ್ತಿಗತವಾಗಲ್ಲ, ಆ ಇಡೀ ಸಮೂಹದ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂದರೆ, ಬಹಳ ಉದಾರಿಗಳವರು. ಯಾಕಾಗಿ ನಾನು ಅವರನ್ನು ಮಹಾ ಔದಾರ್ಯ ಪುರುಷರು ಅಂತ ಕರೀತೀನಿ ಅಂದರೆ, ನೋಡಿ, ಅವರು ಹೊಯ್ಸಳ ಕರ್ನಾಟಕರು. ಹೊಯ್ಸಳ ಅನ್ನತಕ್ಕಂಥದ್ದು ಕರ್ನಾಟಕದ ಒಂದು ರಾಜವಂಶ. ಸಳ ಅನ್ನತಕ್ಕಂಥವನು ಒಬ್ಬ ರಾಜಕುಮಾರ, ಯದು ವಂಶಕ್ಕೆ ಸಂಬಂಧಪಟ್ಟಂಥ ಒಬ್ಬ ರಾಜ ವ್ಯಕ್ತಿ. ಆತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಹತ್ತಿರ ಅಂಗಡಿ ಅಂತ ಒಂದು ಊರು. ಆಗ ಅದನ್ನು ಸೊಸೆಯೂರು ಅಂತ ಕರೀತಾ ಇದ್ರು, ಶಶಕಪುರ ಅಂತಲೂ ಅದನ್ನು ಹೇಳ್ತಾರೆ. ಆ ಊರಿನಲ್ಲಿನ ಒಂದು ಪದ್ಮಾವತಿ ದೇವಸ್ಥಾನಕ್ಕೆ, ಪದ್ಮಾವತಿಯ ಆರಾಧನೆಗೆ ಬಂದಿದ್ದಾನೆ. ಅಲ್ಲಿ ಸುದತ್ತಾಚಾರ್ಯ ಅನ್ನತಕ್ಕಂಥ ಒಬ್ಬ ಜೈನ ಮುನಿ. ಆತ ಅರ್ಚನೆಯನ್ನು ಮಾಡ್ತಾ ಇದ್ದಾಗ, ಈ ಕಥೆಯೆಲ್ಲ ನೀವು ಕೇಳಿರ್ತೀರಿ, ಹುಲಿಯೊಂದು ನುಗ್ಗಿ ಬರುತ್ತೆ. ಆಗ ಸುದತ್ತಾಚಾರ್ಯರು ಆತನಿಗೆ ಹೇಳ್ತಾರೆ, ಪೊಯ್ ಸಳ ಅಂತ, ಹೊಡಿ ಸಳ ಹೊಡಿ. ಆಗ ಈತ ಸಳ ಕತ್ತಿಯಿಂದ ಆ ಹುಲಿಯನ್ನು ಕತ್ತರಿಸ್ತಾನೆ. ಆತನೇ ಮೊಟ್ಟ ಮೊದಲನೆಯ ಹೊಯ್ಸಳ ರಾಜವಂಶದ ರಾಜ. ಆತನ ಬಗ್ಗೆ ಹೆಚ್ಚಿನ ದಾಖಲಾತಿ ನಮಗೆ ಸಿಕ್ಕಿಲ್ಲ, ಆನಂತರದವರೆಲ್ಲ ಬರುತ್ತೆ. ಈಗ ದಯವಿಟ್ಟು ಗಮನಿಸಿ, ಹೊಯ್ಸಳ ಬ್ರಾಹ್ಮಣರು ಸಳ ಅನ್ನತಕ್ಕಂಥವನು ಕ್ಷತ್ರಿಯ. ಹುಲಿಯನ್ನು ಕೊಲ್ಲಲಿಕ್ಕೆ ಆದೇಶ ಕೊಟ್ಟಿದ್ದು ಒಬ್ಬ ಜೈನ. ಆದರೆ
ಹೊಯ್ಸಳ ಬ್ರಾಹ್ಮಣರು ಅತ್ಯಂತ ಕೃತಜ್ಞರಾಗಿ ಯಾವ ಹೊಯ್ಸಳ ವಂಶದಲ್ಲಿ ತಾವು ಇದ್ದೆವೋ, ಯಾವ ಹೊಯ್ಸಳ ರಾಜರ ಆಶ್ರಯದಲ್ಲಿ ತಾವು ಇದ್ದೆವೋ ಅವರನ್ನು ಇಂದಿಗೂ ನೆನಪಿಸಿಕೊಂಡು ಆ ಹೊಯ್ಸಳ ಲಾಂಛನವನ್ನು ಹೊಂದಿದ್ದಾರೆ. ಅದು ಬಹಳ ದೊಡ್ಡ ವಿಶೇಷ. ಹಾಗೆ ನೋಡಿದರೆ ಸರ್ಕಾರ ಅದನ್ನು ಹೊಂದಬೇಕಾಯಿತು. ನನಗೆ ಗೊತ್ತಿಲ್ಲ ಹೊಯ್ಸಳರ ವಂಶದವರು ಯಾರಾದರೂ ಇದ್ದಾರಾ, ಅವರು ಆ ಲಾಂಛನವನ್ನು ಇಟ್ಟುಕೊಂಡಿದ್ದಾರಾ, ಅದು ನನಗೆ ಗೊತ್ತಿಲ್ಲ. ಆದರೆ ಹೊಯ್ಸಳ ಸಂಘಗಳು ಆ ಲಾಂಛನವನ್ನು ಹೊಂದಿದೆ. ಹುಲಿಯೊಡನೆ ಹೋರಾಡ್ತಾ ಇರತಕ್ಕಂಥ ಸಳನ ಚಿತ್ರವನ್ನು ತಮ್ಮ ಲಾಂಛನವನ್ನಾಗಿ ಹೊಂದಿದ್ದಾರೆ. ತಮ್ಮ ಜಾತಿಯಲ್ಲದ, ಆದರೆ ಯಾರ ರಾಜವಂಶದಲ್ಲಿ ತಾವು ಆಶ್ರಯವನ್ನು ತೆಗೆದುಕೊಂಡಿದ್ದರೋ ಅಂತಹ ರಾಜನನ್ನು ಇಂದಿಗೂ ನೆನಪಿಸಿಕೊಳ್ತಾರೆ. ಹೀಗಾಗಿ ನನಗೆ ಅವರ ಆ ಔದಾರ್ಯತೆಯ ಬಗ್ಗೆ ಬಹಳ ಗೌರವ ಇದೆ. ಇಂತಹ ಹೊಯ್ಸಳ ಕರ್ನಾಟಕರು, ಈಗಾಗಲೇ ಹೇಳಿದಾಗೆ ಅಚ್ಚ ಕನ್ನಡಿಗರು, ಕನ್ನಡ ದೇಶದಲ್ಲಿಯೇ ಹೆಚ್ಚು ಇರತಕ್ಕಂಥವರು, ಕನ್ನಡವನ್ನು ಮಾತೃಭಾಷೆಯಾಗಿ ಬಳಸಿರತಕ್ಕಂತಹವರು. ಈಗ ನೋಡಿ, ಬಡಗನಾಡು, ನಾನು ಬಡಗನಾಡಾದ್ದರಿಂದ ನನಗೆ ಆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಬಡಗನಾಡು ಅಂತಿದ್ದ ಹಾಗೆ ನನಗೆ ಉತ್ತರ ಭಾರತದಿಂದ ಬಂದವರು ಅಂತ, ಅಗಸ್ತ್ಯ ಮಹರ್ಷಿಗಳ ಆಗಮನದಿಂದ ಪ್ರಾರಂಭ ಆಯಿತು ಅಂತ ವಿವರಣೆಗಳಿದೆ. ಕರ್ನಾಟಕದಲ್ಲಿ ನಾವು ನೆಲೆಸಿದ್ದೀವಿ, ಬೇರೆ ರಾಜ್ಯಗಳಲ್ಲೂ ನೆಲೆಸಿದ್ದೀವಿ. ಆದರೆ ನಮ್ಮ ಮೂಲ ಇರತಕ್ಕಂಥದ್ದು ಉತ್ತರ ಭಾರತದಲ್ಲಿ, ಅಗಸ್ತ್ಯ ಮಹರ್ಷಿಗಳ ಕಡೆಯಿಂದ. ಆದರೆ ಹೊಯ್ಸಳ ಕರ್ನಾಟಕದ ಹಾಗಲ್ಲ, ಅಚ್ಚ ಕನ್ನಡಿಗರು, ಕರ್ನಾಟಕದಲ್ಲಿಯೇ ಇರತಕ್ಕಂಥವ್ರು. ಹೀಗೆ ಉಳಿದಿದ್ದನ್ನು ಹೋಲಿಸ್ಬೋದು, ಬಿಡಿ. ಆದರೆ ನಾನು ಹೊಯ್ಸಳ ಕರ್ನಾಟಕದಲ್ಲಿ ಗಮನಿಸ್ತಕ್ಕಂಥದ್ದು ಅತ್ಯಂತ ಪ್ರಖ್ಯಾತವಾಗಿರತಕ್ಕಂಥ ಮಹಾನ್ ವ್ಯಕ್ತಿಗಳಿದ್ದಾರೆ ಅಂತ. ಯಾವುದೋ ಒಂದು 2-3 ಹೆಸರನ್ನು ಹೇಳೋಣ. ಒಂದು, ಇಡೀ ಭಾರತ ಪ್ರಸಿದ್ಧವಾಗಿದ್ದಂಥವರು ಕಂಚಿಯ ಪರಮಾಚಾರ್ಯರು, ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಅಂತ ಇಲ್ಲಿ ಹೇಗೆ ಶೃಂಗೇರಿಯಲ್ಲಿ ಪ್ರಸಿದ್ಧರಾಗಿದ್ದರೋ ಹಾಗೆ ಅಲ್ಲಿ ಕಂಚಿಯಲ್ಲಿ ಶ್ರೀ ಶ್ರೀ ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು ಅಂತ ಮಹಾಪ್ರಸಿದ್ಧಿ. ಅವರು ವೈರಾಗ್ಯದ ಪುತ್ಥಳಿ. ಎಂತಹ ವೈರಾಗ್ಯ ಶಿಖಾಮಣಿ ಅಂದರೆ, ಕಂಚಿಯಲ್ಲಿ ಅವರು ಇರತಕ್ಕಂಥ, ಈಗಲೂ ಕಂಚಿ ಮಠ ಅಲ್ಲಿರೋದು. ಆ ಕಂಚಿಯಿಂದ ಬೆಂಗಳೂರು ಬರಬೇಕು ಅಂದರೆ ಯಾವುದು ವಾಹನ ಹತ್ತಾ ಇರಲಿಲ್ಲ, ನಡ್ಕೊಂಡು ಬಂದವರು. ಯಾವ ಭೋಗ ಭಾಗ್ಯಗಳನ್ನು ಮುಟ್ಟದೇ ಇದ್ದಂತಹ ಮಹಾನ್ ವೈರಾಗ್ಯ ಶಿಖಾಮಣಿ. ಯಾವುದಾದ್ರು ಬೇರೆ ಊರಿಗೆ ಹೋದರೆ ಊರಿನೊಳಗೆ ಯಾರ್ದು ಮನೆಗೆ ಹೋಗ್ತಾ ಇರಲಿಲ್ಲ, ಹೊರಗಿರೋ ಹನುಮಂತರಾಯನ ಗುಡಿಯಲ್ಲಿ ಮಲಗ್ತಾ ಇದ್ರು. ಆ ಕಂಚಿಯ ಪರಮಾಚಾರ್ಯರು ಹೊಯ್ಸಳ ಕರ್ನಾಟಕ ಬ್ರಾಹ್ಮಣರು. ಅಥವಾ ನೀವು ತಂಜಾವೂರು ವೀಣೆಯ ಹೆಸರನ್ನು ಕೇಳಿದ್ದೀರಿ. ತಂಜಾವೂರು ಮಹಾರಾಜನ ಆಸ್ಥಾನದಲ್ಲಿ ಗೋವಿಂದ ದೀಕ್ಷಿತ ಅಂತ ಇದ್ದರು. ಆ ಗೋವಿಂದ ದೀಕ್ಷಿತರು ಆ ತಂಜಾವೂರು ವೀಣೆಯನ್ನು ಕಂಡುಹಿಡಿದಂಥವರು. ಈಗಲೂ ಅದೇ ತಂಜಾವೂರು ವೀಣೆಯಿಂದ ಬಹಳ ಪ್ರಸಿದ್ಧವಾಗಿರೋದು. ಆ ರೀತಿ ತಂಜಾವೂರು ವೀಣೆಗೆ ಮೂಲ ಶಕ್ತಿಯಾಗಿ, ಮೂಲ ದ್ರವ್ಯವಾಗಿ ಅದರ ಸೃಷ್ಟಿಕರ್ತರಾಗಿದ್ದಂತಹ ಗೋವಿಂದ ದೀಕ್ಷಿತರು ಹೊಯ್ಸಳ ಕರ್ನಾಟಕರು. ಕೊನೆಯ ಒಂದು ಹೆಸರನ್ನು ಹೇಳಿ ನಾನು ಈ ಉತ್ತರವನ್ನು ನಿಲ್ಲಿಸ್ತೀನಿ. ಯಾರನ್ನ ನಾವು ಕಾದಂಬರಿಯ ಸಾಮ್ರಾಟ್ ಅಂತ ಕರಿತೀವಿ, ಯಾರನ್ನ ಸರಸ್ವತಿ ಸಮ್ಮಾನ್ ಆಲಿಂಗನ ಮಾಡಿದೆ, ಯಾರನ್ನ ಪದ್ಮವಿಭೂಷಣ ಅಪ್ಪಿಕೊಂಡಿದೆ, ಅಂತಹ ಕಾದಂಬರಿ ಚಕ್ರವರ್ತಿ SL ಭೈರಪ್ಪನವರು ಹೊಯ್ಸಳ ಕರ್ನಾಟಕರು. ನಮಸ್ಕಾರ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು
ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.